ಈಶ್ವರ್ ನೇಕಾರ ಗುರುಗಳ ಅಭಿನಂದನಾ ಕಾರ್ಯಕ್ರಮ. ಜಗತ್ತಿನಲ್ಲಿ ಶಿಕ್ಷಕರ ವೃತ್ತಿಗಿರುವಷ್ಟು ಗೌರವ ಮತ್ತೆ ಯಾವ ಹುದ್ದೆಗೂ ಇರುವುದಿಲ್ಲ. ಇಂಥ ಗೌರವದ ಹುದ್ದೆಯಲ್ಲಿ ಬರೋಬ್ಬರಿ 36 ವರ್ಷಗಳ ಕಾಲ ಶಿಕ್ಷಕರಾಗಿ ಸೇವೆ ಸಲ್ಲಿಸುವುದೆಂದರೆ ಅದೊಂದು ಪೂಜೆಗೆ ಸಮಾನ. ಶಾಲಾ ಮಕ್ಕಳಲ್ಲೇ ದೇವರನ್ನು ಕಂಡು ಅವರಿಗೆ ಅಕ್ಷರಾಭ್ಯಾಸ ಮಾಡಿಸುವುದು ಕೂಡ ಈ ಜಗದಲ್ಲಿ ಒಂದು ಪೂಜೆ ಸರಿ ಎಂಬ ಮಾತು ಬಲ್ಲವರು ಹೇಳುತ್ತಾರೆ. ಸುದೀರ್ಘ ಸೇವೆ ಸಲ್ಲಿಸಿ ಇದೀಗ ನಿವೃತ್ತಿಯಾಗುತ್ತಿರುವ ಮುಖ್ಯ ಶಿಕ್ಷಕ ಲಕ್ಷ್ಮೇಶ್ವರದ ಈಶ್ವರ್ ಶೇಖಪ್ಪ ನೇಕಾರ ಗುರುಗಳ ಅಭಿನಂದನಾ ಸಮಾರಂಭ ಜೂನ್ 28ರಂದು ಬೆಳಗ್ಗೆ 10:30ಕ್ಕೆ ಲಕ್ಷ್ಮೇಶ್ವರದ ಅಂಬಾಭವಾನಿ ಸಭಾಭವನದಲ್ಲಿ ಜರುಗಲಿದೆ. ಶಿಕ್ಷಕ ಈಶ್ವರ್ ಶೇಖಪ್ಪ ನೇಕಾರ ಅವರು 1966ರಂದು ಲಕ್ಷ್ಮೇಶ್ವರದಲ್ಲಿ ಜನಿಸಿದರು. ಪ್ರಾಥಮಿಕ ಶಿಕ್ಷಣ ಧಾರವಾಡ ಜಿಲ್ಲೆ ಕಲಘಟಗಿ ತಾಲೂಕು ತಬಕದ ಹೊನ್ನಳ್ಳಿಯ ಸರ್ಕಾರಿ ಪ್ರಾಥಮಿಕ ಶಾಲೆಯಲ್ಲೂ 1ರಿಂದ 7ನೇ ತರಗತಿಯವರೆಗೆ ಪಡೆದರು. ಅಲ್ಲಿಂದ ಲಕ್ಷ್ಮೇಶ್ವರ ಪುರಸಭೆ ಮಹಾವಿದ್ಯಾಲಯದಲ್ಲಿ 8ನೇ ತರಗತಿ ಪೂರೈಸಿದ ನೇಕಾರರು ಮತ್ತೆ ಕಲಘಟಗಿ ತಾಲೂಕು ಮುಕ್ಕಲ್ ಗ್ರಾಮದ ಅಂಬೇಡ್ಕರ್ ಪ್ರೌಢಶಾಲೆಯಲ್ಲಿ 9 ಮತ್ತು 10ನೇ ತರಗತಿ ವ್ಯಾಸಂಗ ಮಾಡಿದರು. ನಂತರ ಕಲಘಟಗಿಯ ಕಾಂಪೋಸಿಟ್ ಜೂನಿಯರ್ ಕಾಲೇಜಿನಲ್ಲಿ ಪ್ರಥಮ ಮತ್ತು ದ್ವಿತೀಯ PUC ಶಿಕ್ಷಣ ಮುಗಿಸಿದ ನಂತರ ಶಿರಹಟ್ಟಿಯ SJFTTTIನಲ್ಲಿ 2 ವರ್ಷಗಳ ಕಾಲ TCH ಪದವಿ ಪಡೆದುಕೊಂಡರು. BA ಪದವಿಯನ್ನು ಕಲಘಟಗಿಯ ಗುಡ್ ನ್ಯೂಸ್ ವೆಲ್ಫೇರ್ ಸೊಸೈಟಿಯಲ್ಲಿ ಪೂರೈಸಿದ ನಂತರ 12/11/1990 ಶಿವಮೊಗ್ಗ ಜಿಲ್ಲೆ ತೀರ್ಥಹಳ್ಳಿ ತಾಲೂಕಿನ ಬಾವಿಕೆಸರು ಗ್ರಾಮದಲ್ಲಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಶಿಕ್ಷಕ ವೃತ್ತಿ ಆರಂಭಿಸಿದ ಇವರು ಅಲ್ಲಿ 5 ವರ್ಷಗಳ ಸೇವೆ ಸಲ್ಲಿಸಿದರು. ಅಲ್ಲಿಂದ ವರ್ಗಾವಣೆಗೊಂಡು ಕಲಘಟಗಿ ತಾಲೂಕಿನ ಮಲಕನಕೊಪ್ಪ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ 7 ವರ್ಷ ಶಿಕ್ಷಕರಾಗಿ ಉತ್ತಮ ಸೇವೆ ಸಲ್ಲಿಸಿದರು. ನಂತರ ಅಲ್ಲಿಂದ ವರ್ಗಾವಣೆಗೊಂಡ ಇವರು ನೇರವಾಗಿ ಲಕ್ಷ್ಮೇಶ್ವರ ತಾಲೂಕು ಬಸಾಪುರ ಗ್ರಾಮದ ಸರ್ಕಾರಿ ಪ್ರಾಥಮಿಕ ಶಾಲೆಯಲ್ಲಿ ಸುದೀರ್ಘ 24 ವರ್ಷಗಳ ಕಾಲ ಶಿಕ್ಷಕರಾಗಿ ಅನುಪಮ ಸೇವೆ ಸಲ್ಲಿಸಿದ್ದು, ನಿವೃತ್ತಿಯ ಸಮೀಪದ 5 ತಿಂಗಳ ಸೇವೆಯನ್ನು ಲಕ್ಷ್ಮೇಶ್ವರ ತಾಲೂಕಿನ ಅಡ್ರಕಟ್ಟಿ ಗ್ರಾಮದ PM ಶ್ರೀ ಶಾಲೆಯಲ್ಲಿ ಮುಖ್ಯ ಶಿಕ್ಷಕರಾಗಿ ಸಲ್ಲಿಸಿ ಇದೀಗ ವಯೋನಿವೃತ್ತಿ ಹೊಂದುತ್ತಿದ್ದಾರೆ. ನೇಕಾರರ ಶಿಕ್ಷಕ ವೃತ್ತಿಯನ್ನು ಪರಿಗಣಿಸಿ 2014-15ರಲ್ಲಿ ಜಿಲ್ಲಾ ಮಟ್ಟದ ಉತ್ತಮ ಶಿಕ್ಷಕ ಪ್ರಶಸ್ತಿ ಲಭಿಸಿದೆ. ಬರೋಬ್ಬರಿ 24 ವರ್ಷಗಳ ಕಾಲ ಸೇವೆ ಸಲ್ಲಿಸಿದ ಬಸಾಪುರ ಶಾಲೆಯನ್ನು ಹಸಿರೀಕರಣ ಮಾಡುವಲ್ಲಿ ಇವರ ಪಾತ್ರವು ಸಾಕಷ್ಟಿದೆ. ಎಲ್ಲರೊಂದಿಗೆ ನಗುತ್ತಾ ಇರುವ ನೇಕಾರರು ಸದಾ ಸ್ನೇಹಜೀವಿಗಳು. ಸರಳ ಸಜ್ಜನಿಕೆಯ ಗುಣ ಅವರಲ್ಲಿದೆ. ಅದಕ್ಕೆಂದೇ ಸೇವೆ ಸಲ್ಲಿಸಿದ ಎಲ್ಲ ಶಾಲೆಗಳಲ್ಲಿ ಇವರು ತಮ್ಮ ಛಾಪನ್ನು ಮೂಡಿಸಿದ್ದಾರೆ. ಇನ್ನು ನಿವೃತ್ತಿ ಅಭಿನಂದನಾ ಸಮಾರಂಭವನ್ನು ಸ್ನೇಹಿತರು ಬಂಧು ಬಳಗದ ಸಮ್ಮುಖದಲ್ಲಿ ಅದ್ದೂರಿಯಾಗಿ ಆಚರಿಸಿಕೊಳ್ಳುತ್ತಿದ್ದಾರೆ. ವರದಿ ನಾಗರಾಜ ಅಣಿಗೆ, ಪ್ರಜಾಧ್ವನಿ, ಲಕ್ಷ್ಮೇಶ್ವರ.